Hey everyone, welcome back to our channel. Sorry. Hey everyone, welcome to our channel ESF Standards. So actually, it's our first video for 2025 scheme. 2025. It's our first video. So we are busy with your seniors because of ಅಪ್ಲೋಡಿಂಗ್ ದ ವೀಡಿಯೋಸ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಮೀನ್ಸ್ ಡಿಫಿಕಲ್ಟ್ ಇರುತ್ತೆ. ನಿಮಗೆ ಈಸಿ ಅಂತ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಫ್ರಮ್ ನಾವು ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಪ್ರತಿಯೊಂದು ವೀಡಿಯೋಸ್ ಆಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ನೋಟ್ಸ್ ಪ್ರತಿಯೊಂದು ಕೂಡ ಅಷ್ಟೇ. ಸೊ ನಿಮ್ಗೆ ಈಸಿಯಾಗಿರುತ್ತೆ ಅಂದರೆ ಇಷ್ಟು ದಿವಸ ಅಪ್ಲೋಡ್ ಮಾಡಿಲ್ಲ. ಸೊ ಸ್ವಲ್ಪ ಸ್ಟೂಡೆಂಟ್ಸ್ ಹೇಳ್ತಾಯಿದ್ರು ಸೊ ಡಿಫಿಕಲ್ಟ್ ಇದೆ. ಸೊ ಫ್ರಮ್ ನೌ ವಿ ಆರ್ ಅಪ್ಲೋಡಿಂಗ್ ಫಾರ್ ದ ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ಆಲ್ಸೋ. ಆ್ಯಂಡ್ one more thing, answers also from next videos we are going to upload for next subject. Okay, from now we are going to upload 2025 schemes. Okay, this is our first video. ಓಕೆ, ESF ಸ್ಟ್ಯಾಂಡರ್ಡ್ಸ್ ಆ್ಯಕ್ಚುಲಿ ಯಾರನ್ನ ಗೊತ್ತಿಲ್ಲ ಅಂದರೆ ನಮ್ಮದು ಚಾನಲ್ ಬಂದುಬಿಟ್ಟು ಹೆಂಗೆ ರಿಪ್ರೆಸೆಂಟ್ ಆಗುತ್ತೆ ಅಂದರೆ, ಒಂದು ಫಸ್ಟ್ ವೀಡಿಯೋ ಬಂದುಬಿಟ್ಟು ನಾವು ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಆಫ್ಟರ್ ದಟ್ ಆ್ಯಂಡ್ 2.0 ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಆಫ್ಟರ್ ದಟ್ 3.0 ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಆ್ಯಕ್ಚುಲಿ ಇದು ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ವೀಡಿಯೋ ಇದು. ಸೊ ಇದೊಂದೇ ವೀಡಿಯೋ ಇರುತ್ತೆ ಈ ಸಬ್ಜೆಕ್ಟ್ಗೆ. ಸೊ ಇದೇನು ಕನ್ಸಿಸ್ಟ್ ಆಗುತ್ತೆ, ರೆಗ್ಯುಲರ್ ವೀಡಿಯೋ ಕನ್ಸಿಸ್ಟ್ ಅಂದರೆ ನಿಮ್ಗೆ ನೆಕ್ಸ್ಟ್ ಸೆಮ್ಮಿಂದ ನಾನು ನಿಮಗೆ ಪ್ರತಿಯೊಂದು ಕನ್ಸಿಸ್ಟೆನ್ಸ್ ವೀಡಿಯೋಸ್ ಬರುತ್ತಲ್ಲ, ಅದು ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಇವಾಗ ಇದೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಬಿಡಿ. ಮೀನ್ಸ್ ರೆಗ್ಯುಲರ್ ವೀಡಿಯೋ ಅಂದರೆ 95+ ಮಾರ್ಕ್ಸ್ ಅನ್ನೋದು ತುಂಬ ಔಟ್ ಆಫ್ ಓಟೇ ತೊಗೋಬೋದು ನಿಮಗೆ, ಮೀನ್ಸ್ ರೆಗ್ಯುಲರ್ ವೀಡಿಯೋ ಅಂತ. ಆ್ಯಕ್ಚುಲಿ ನಿಮಗೆ ರೆಗ್ಯುಲರ್ ವೀಡಿಯೋನೂ ಅಂದ್ಕೊಳ್ಳಿ. ಇಫ್ ಯು ವಾಂಟ್ ಜಸ್ಟ್ ಕಾಮೆಂಟ್ 2.0 ಮೀನ್ಸ್ 3.0 ವೀಡಿಯೋಸ್, ಯಾಕಂದರೆ ಅದರಲ್ಲಿ ಜಸ್ಟ್ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸ್ ನೀವು ಎಕ್ಸಾಮ್ ಪಾಸ್ ಆಗ್ಬೋದು. ಜಸ್ಟ್ 5 ಕ್ವಶನ್ಸ್ ಆಯಿತಾ, ಮೀನ್ಸ್ ಬೆಳಗ್ಗೆ ಹೋದವ್ರಿಗೆ ಅವ್ರು ಜಸ್ಟ್ 5 ಕ್ವಶನ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಾನು ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಲೆಟ್ಸ್ ಗೋ ಇಂಟು ದ ವೀಡಿಯೋ ಆಯಿತಾ. ಸೊ ನನ್ನ ಹೆಸರು ಕೆ ಅಂತ. ಸೊ ಇವತ್ತಿಂದ ನಾವು ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ 2025 ಸ್ಕೀಮ್ಗೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ನಮ್ಮ ಜರ್ನಿಯಿಂದ ಬಂದಿದ್ದೀರಾ, ಸೊ ಯಾರನ್ನ ನೋಡ್ತೀವಿ ಅವ್ರಿಗೆ. ಸೊ ಲೆಟ್ಸ್ ಸಿ. ಓಕೆ, ಫಸ್ಟ್ ಮಾಡ್ಯೂಲ್ 1 ನೋಡೋಣ. ಆ್ಯಕ್ಚುಲಿ ಈ ಪೇಪರ್ ಒಂದು ನಿಮಗೆ ಕಂಪ್ಲೀಟ್ ಈಸಿ, ಜಸ್ಟ್ ಸಬ್ಜೆಕ್ಟ್ ಚೇಂಜ್ ಮಾಡಿದ್ದಾರೆ, ನೇಮ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಬಟ್ ಎವ್ರಿಥಿಂಗ್ ಇಸ್ ಅ ಸೇಮ್ ಆಫ್ ಕಂಪೇರ್ ಟು ದ 2022 ಸ್ಕೀಮ್ ಆಲ್ಸೋ. ಸೊ ಇದೇನೆಂದರೆ ಏನೂ ಇಲ್ಲ, ಜಸ್ಟ್ ಈಸಿ ಸಬ್ಜೆಕ್ಟ್ಸ್ ಇವೆಲ್ಲ. ನೀವು ಒಂದೇ ಕಾನ್ಸಂಟ್ರೇಷನ್ ಮಾಡಬೇಕು ಎಕ್ಸಾಮ್ಗೆ, ಅದ್ರ ಬಿಟ್ಟರೆ ಇನ್ನೇನು ಮಾಡಬಾರ್ದಾಯ್ತಾ. ಸೊ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಅಷ್ಟು ಕ್ವಶನ್ಸ್ ಫಾಲೋ ಮಾಡ್ತಾರೆ, ನಿಮಗೆ 100 ಔಟ್ ಆಫ್ 100 ಈಸಿಯಾಗಿ ಬರ್ತೀನಿ. ನಿಮ್ಮ ಸೀನಿಯರ್ಸ್ ಕೂಡ ಅಷ್ಟೇ ಎಷ್ಟೋ ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಇದೇ ಥರ, ಯಾಕಂದರೆ ಅವ್ರಿಗೂ ಅಷ್ಟೇ ಇದೇ ಕ್ವಶನ್ಸೇ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ಸ್ ಆಗಿರುತ್ತೆ ಇವೆಲ್ಲ. ಸೊ ಅದು ಬೇರೆ ನೀವು 2025 ಸ್ಕೀಮ್ಸ್ ಆಗಿರೋದ್ರಿಂದ ಅವ್ರಿಗನ್ನ ಒಂದು 5-6 ಮಾರ್ಕ್ಸ್ ಕಳ್ಕೊತಿದ್ರು, ಬಟ್ ನೀವಂತೂ ಕಳ್ಕೊಳ್ಳೋ ಚಾನ್ಸ್ ತುಂಬ ಇಲ್ಲವೇ ಇಲ್ಲ. ಸೊ ಯು ವಿಲ್ ಗೆಟ್ ಫುಲ್ ಕಂಪ್ಲೀಟ್ ಮಾರ್ಕ್ಸ್ ಆಯಿತಾ. So let's say model 1 like, but if you prefer my video, you can get easily 100 out of 100 in this subject. Okay, please everyone, ಏನಿದೆ ಇಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ನಿಮಗೆ ಫುಲ್ ಕಂಪ್ಲೀಟಾಗಿ ಫೋಕಸ್ ಮಾಡಿ ನಿಮ್ಮ ಎಕ್ಸಾಮ್ಸ್ಗೆ. ಯಾಕಂದರೆ ನಿಮಗೆ ಥರ್ಡ್ ಇಯರ್ ಯಾವಾಗಿಂದ ಸ್ಟಾರ್ಟ್ ಆಗ್ತೀರಾ ಆವಾಗಿಂದ ನಿಮಗೆ ಕಂಪ್ಲೀಟ್ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾಯಿದ್ದಾರೆ. ಯಾಕಂದರೆ CGP SGP ಅವಾಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವಾಗ ನೀವಿರೋ ಕಂಫರ್ಟ್ ಝೋನಲ್ಲಿ ನೆಕ್ಸ್ಟ್ ಸೆಮ್ಮಿಂದ ನೀವು ಕಂಫರ್ಟ್ ಝೋನ್ ಇರೋಲ್ಲ, ಸ್ವಲ್ಪ ಆಚೆ ಬಂದುಬಿಡ್ಬೇಕಾಗುತ್ತೆ. ಯಾಕಂದರೆ ನಿಮಗೆ ಮೈನ್ ಕೋರ್ ಬೆಂಚಸ್ ನೀವು ಹೋಗ್ಬಿಡ್ತೀರಾ. ಸೊ ಇದು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅನ್ನೋದು ತುಂಬ ಈಸಿ ಇರುತ್ತೆ. ನೀವು ಅಲ್ಲೇ ಒಂದು SGP ನೀವು ತೊಗೊಂಡ್ಬಿಡ್ಬೇಕು ಕಂಪ್ಲೀಟಾಗಿ ಒಂದು 9-10 ಆ ಥರ. ಸೊ ಟಾರ್ಗೆಟ್ ಮಾಡಿ ಆಯಿತಾ. ಇದು ಈಸಿ ಸಬ್ಜೆಕ್ಟ್ ಆಗಿರುತ್ತೆ ಪ್ರತಿಯೊಂದು ಅಷ್ಟೇ. ಫಸ್ಟ್ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ ಫುಲ್ ಈಸಿ, ಅದರಿಂದ ನಾವು ಫಸ್ಟ್ ಸೆಮ್ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ, ಸೆಕೆಂಡ್ ಸೆಮ್ಮಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ಸೊ ಲೆಟ್ಸ್ ಇದೆ ಮಾಡಲ್ 1 ಆಯಿತಾ. ಮಾಡಲ್ 1 ಜಸ್ಟ್ ಏನಿಲ್ಲ 20 out of 20 ಈಸಿಯಾಗಿ ತೊಗೋಬೋದು ನಿಮ್ಮ ಎಕ್ಸಾಮ್ಸ್ಗೆ. ಎಕ್ಸ್ಪ್ಲೇನ್ ದ PN ಜಂಕ್ಷನ್ ಡಯೋಡ್ ಅಂಡ್ ದ ಫಾರ್ವರ್ಡ್ ರಿವರ್ಸ್ ಬಯಾಸ್ ವಿತ್ VI ಕ್ಯಾರೆಕ್ಟರಿಸ್ಟಿಕ್ಸ್, ವೆರಿ ಇಂಪಾರ್ಟೆಂಟ್ ಆಯಿತಾ, ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ಸ್ ಇರುತ್ತೆ. ಎಕ್ಸ್ಪ್ಲೇನ್ ದ ಜೀನರ್ ಡಯೋಡ್, ವೋಲ್ಟೇಜ್ ರೆಗ್ಯುಲೇಟರ್ ಅಂಡ್ ನೋ ಲೋಡ್ ಅಂಡ್ ಫುಲ್ ಲೋಡ್ ಕಂಡೀಷನ್ಸ್. ಸೊ ಇನ್ ದಿಸ್ 2 ಆಫ್ ದ ಕ್ವಶನ್, 2 ಕ್ವಶನ್ ಓದಕ್ಕೆ ಟ್ರೈ ಮಾಡಿ. ಇನ್ 2 ಕ್ವಶನ್ಸಲ್ಲಿ ಇನ್ ದಿಸ್ 2 ಆಫ್ ದ ಕ್ವಶನ್ 1 ಕ್ವಶನ್ ಇಸ್ ಗೋಯಿಂಗ್ ಟು ಕಮ್ ಇಟ್ ದ ಫಿಕ್ಸ್ ಕ್ವಶನ್ for 7 marks usually can get you in exams. Okay, after that let's just explain the operation, half wave, rectifier and capacitor, filter, draw the input and output waveforms. Very important question with the circuit diagram, waveform, explain the operation, full wave rectifier using the center trapped and transform. So explain with any waveforms of explain the operation half. You can see here full wave and half wave. Yeah, in this 2 of the question means in this 3 of the question is there, right? In 3 of the question 1 question is going to come in exams. Actually it's again I have repeatedly I wrote, okay, here only is there. So in this 2 of the question 1 question is going to come your exam. It's a fixed question ಆಗಿರುತ್ತೆ. ಸೊ ಈ 2 ಕ್ವಶನ್ಸಲ್ಲಿ 1 ಕ್ವಶನ್ ಫಿಕ್ಸ್ ಒಂದೇ ಇರುತ್ತೆ. ಬಟ್ ನ್ಯೂಮರಿಕಲ್ಸ್ ನೀವು ನೋಡ್ಕೋಬೇಕು ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ನೋಟ್ಸಲ್ಲಿ. ಸೊ ಇಲ್ಲಾಂದರೆ ಮಾಡಲ್ ಕ್ವಶನ್ ಪೇಪರ್ಸ್ ಏನೇನು ಇರುತ್ತಲ್ಲ ಅದನ್ನು ನೋಡ್ಕೊಂಡು ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇನ್ ದಿಸ್ ಮಾಡಲ್ 1ಅಲ್ಲಿ 20 ಆಫ್ 2 ತೊಗೊಂಡ್ಬಿಡ್ಬೋದು ಆರಾಮಾಗಿ. ಸೊ ಸಬ್ಜೆಕ್ಟ್ ನೇಮ್ ಹೇಳಿಲ್ಲ ನಾವು, ಫಸ್ಟ್ ಇಂಟ್ರೊಡಕ್ಷನಲ್ಲಿ ಸಬ್ಜೆಕ್ಟ್ ನೇಮ್ ಹೇಳ್ತೀವಿ, ಬಟ್ ಈ ಸರಿ ಹೇಳಿಲ್ಲ. ಇಟ್ಸ್ ಓಕೆ. ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ಗೆ. ಸೊ ಸಬ್ಜೆಕ್ಟ್ ಕೋಡ್ ನೋಡಿದ್ರೆ BECE 105 and 205 ಮೀನ್ಸ್ ಇದೇ ಫಸ್ಟ್ ಟೈಮ್ ಹೇಳ್ತಿರೋದು ಈ ಸಬ್ಜೆಕ್ಟ್ ಕೂಡ ಈ ಥರ. ಅಲ್ಲಾದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಈಸಿಯಾಗಿ ಹೇಳ್ಬಿಟ್ಟಿದೆ. ಸೊ ಲೆಟ್ಸ್ ಇದೆ ಮಾಡಲ್ 2 ಆಯಿತಾ. ಮಾಡಲ್ 2 ಇವಾಗವರೆಗೂ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮಗೆ ಇನ್ಸ್ಟಾಗ್ರಾಮ್ ಆ ಟೆಲಿಗ್ರಾಮ್ ಇದು PDF ಬೇಕು ಅಂದರೆ ನಿಮ್ಮ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲಿ ನಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ
ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಓಪನ್ ಆಗುತ್ತೆ, ಅಲ್ಲಿಂದ ನಿಮಗೆ PDF ಏನಿದೆ ಅದನ್ನು ತೊಗೊಂಡು ಯು ಕ್ಯಾನ್ ರೀಡ್ ಫಾರ್ ಯುವರ್ ಎಕ್ಸಾಮ್ಸ್ ವಿತ್ ಕಂಫರ್ಟಬಲ್ ಆಯಿತಾ. ಸೊ ಲೆಟ್ಸ್ ಗೋ ಟು ದ Module 2. ಇನ್ಸ್ಟಾಗ್ರಾಮ್ ಆಲ್ಸೋ ಇದೆ, ನಿಮ್ಗೆ ಬೇಕಾದ್ರೆ ಅಲ್ಲಿ ನಮಗೆ ಏನು ಕ್ವಶನ್ಸ್ ಕೇಳ್ಬೋದು. ಸೊ Module 2 ಅಷ್ಟೇ. ಇನ್ Module 2 ಆಲ್ಸೋ ಯು ಕ್ಯಾನ್ ಗೆಟ್ ಈಸಿಲಿ 20 out of 20 marks in Module 2 also, and with a neat diagram, inputs and output characteristics, BJT, common emitter of configuration, very important question. N channel enhancement of a type MOSFET, describe the construction working. So in these two questions, one question is fixed for your exams. So very important questions these are. Explain the various currents and voltage flowing through BJT transistors. Explain the construction of operation of N channel JFT. Very important questions. Means ನಾನು ಇವಾಗೆಲ್ಲ ಇನ್ನೊಂದ್ಸರಿ ನೋಡ್ತಿದ್ದೆ, ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಿಮ್ಮ ಸೀನಿಯರ್ಸ್ಗೆಲ್ಲ ಈ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಲ್ವ. ಸೊ ನಿಮಗೆ ಡಿಫ್ರೆಂಟ್ ಹೆಸರಿಂದ ಪ್ರತಿಯೊಂದು ಕೇಳುತ್ತಿದೆ. ಇಟ್ಸ್ ಮೀನ್ಸ್ ಎಕ್ಸೈಟಿಂಗ್ ಆಗಿದೆ. ಸೊ ಇನ್ ದಿಸ್ 2 questions, ಒಂದು ಕ್ವಶನ್ ಮಾತ್ರ ಫಿಕ್ಸ್ ಇದ್ದೇ ಇರುತ್ತೆ ಎಕ್ಸಾಮ್ಸ್ಗೆ. ಸೊ ಇಷ್ಟು ಏನು ಕ್ವಶನ್ಸ್ ಕೊಟ್ಟಿದೆ ಅಷ್ಟು ಕ್ವಶನ್ಸ್ ಓದಕ್ಕೆ ಟ್ರೈ ಮಾಡಿ. ಇದು ಬಿಟ್ಟರೆ ಇನ್ನೇನು ಇಲ್ಲವೇ ಇಲ್ಲ ಎಕ್ಸಾಮ್ಗೆ. ವಿಲ್ ಗೆಟ್ ಔಟ್ ಆಫ್ ಔಟ್ ಈಸಿಲಿ ಇನ್ ದಿಸ್ ಸಬ್ಜೆಕ್ಟ್ಸ್. ನ್ಯೂಮರಿಕಲ್ ಅಷ್ಟೇ. ಸೊ ಯು ವಿಲ್ ಗೆಟ್ ಫ್ರಮ್ ನ್ಯೂಮರಿಕಲ್ 7 marks. ಸೊ ಇನ್ ದಿಸ್ ಮಾಡಲ್ ಯು ಕ್ಯಾನ್ ಗೆಟ್ ಈಸಿಲಿ 20 out of 20 marks ಈಸಿಲಿ ಬೈ, ಆಯಿತಾ. ಸೊ ಏನು ಜಸ್ಟ್ 5 questions ಇಲ್ಲ ಅದು ಓದ್ಕೊಂಡ್ರೆ ಸಾಕಾಗುತ್ತೆ, ಆಯಿತಾ. ಸೊ ಲೆಟ್ಸ್ ಸಿ ದ Module 3. Explain the block diagram of operational amplifier and the ideal characteristics. Very important. Explain the operational amplifier as an inverting amplifier, non-inverting. Very important questions ಆಗಿರುತ್ತೆ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ ನೋಡ್ಕೋಬೇಕಾಯ್ತಾ. ಸೊ ಈ 2 questions ಅಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಸೊ ಯು ಕ್ಯಾನ್ ಗೆಟ್ ಈಸಿಲಿ 7 marks ಇನ್ ದಿಸ್, ಆಯಿತಾ. ನೆಕ್ಸ್ಟ್ ಹೋಯ್ತಾ ಎಕ್ಸ್ಪ್ಲೇನ್ OPN amplifier ಮತ್ತು ಡಿಫ್ರೆನ್ಷಿಯೇಟರ್ ಆ್ಯಂಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು. ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಸಬ್ಸ್ಟ್ರಾಕ್ಟರ್ ಆ್ಯಂಡ್ ವೋಲ್ಟೇಜ್ ಫಾಲೋವರ್ಸ್ ಯೂಸಿಂಗ್ OP ಆಂಪ್ಲಿಫೈರ್ ಅಂತ ಗೊತ್ತಾಯ್ತು ನಿಮಗೆ, ಆಯಿತಾ. ಸೊ ಮತ್ತು ಎಕ್ಸ್ಪ್ಲೇನ್ ದ ವೋಲ್ಟೇಜ್ ಆಫ್ ಡಿಫ್ರೆನ್ಷಿಯೇಟರ್ ವೆರಿ ಇಂಪಾರ್ಟೆಂಟ್. ಅದೇ ಕ್ವಶನ್ಸ್ ಇನ್ನೊಂದ್ಸರಿ ಆಗಿದೆ, ರಿಪೀಟ್ ಆಗಿದೆ. ಇಟ್ಸ್ ಓಕೆ. ಇನ್ ದಿಸ್ 2 of the question, one question is going to come in the exam. It's a fixed questions. After that numerical 7 marks ಬರುತ್ತೆ. ಸೊ ಇನ್ ದಿಸ್ Module 20 out of 20 you can get easily, ಆಯ್ತು ಹೇಳ್ತೀನಿ. ಸೊ ಲೆಟ್ಸ್ ಸಿ ದ Module 4, ಆಯಿತಾ. Module 4 ಅಷ್ಟೇ, ತುಂಬ ಕಡಿಮೆ ಕ್ವಶನ್ಸೇ ಕೊಟ್ಟಿದೆ. ಬಟ್ ಇವರು ಲಕ್ಕಿ ಚಾಮ್ ಅಂತ ಹೇಳ್ತೀನಿ ನಾನು, ಯಾಕಂದರೆ ಇಷ್ಟೊಂದು ಕಡಿಮೆ ಕ್ವಶನ್ಸ್ 3.2 ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸೂಪರ್ ಸೀನಿಯರ್ಸ್ಗೆ. ಬಟ್ ಆದರೆ ನಿಮಗೆ ಮಾತ್ರ ಇವಾಗ ಅಪ್ಲೋಡ್ ಮಾಡ್ತೀನಿ. ಬಟ್ ಇಟ್ಸ್ ರೆಗ್ಯುಲರ್ ವೀಡಿಯೋ, ಆಯಿತಾ. with a block diagram of explain the basic elements of communication system. With a diagram explain the superheader receiver. Very important. In this two, one question is fixed for your exam. So important ಇದೆ, ಅದು ಕೂಡ ಇದೇ ಕ್ವಶನೇ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಮಾಡ್ಯುಲೇಷನ್ ಮೇಲೆ ಒಂದು ಕೇಳ್ತಾರೆ, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂದರೆ FM ಮತ್ತು FM ಅಲ್ಲಿ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ವಿತ್ ವೇವ್ ಫಾರ್ಮ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ವಿತ್ ಕಮ್ಯುನಿಕೇಷನ್ ಚಾನಲ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫ್ರೆಂಟ್ ಕಮ್ಯುನಿಕೇಷನ್ ಚಾನಲ್ಸ್. ಸೊ ಇಂಪಾರ್ಟೆಂಟ್. ಇನ್ ದಿಸ್ 2 question, one question is fixed for your exams. Try to read it. Explain the concept of mobile wireless telephone systems, block diagram, AM PM, ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಇನ್ ದಿಸ್ 3 question, one question is fixed for your exams, ಆಯಿತಾ. ಸೊ ಈ ಮಾಡಲ್ ಕೂಡ ನಿಮ್ಗೆ ಈಸಿಯಾಗಿ 20 out of 20ಗೆ ಈಸಿಯಾಗಿ ತೊಗೋಬೋದು ಈ Module 4ಅಲ್ಲಿ. ಸೊ ಲೆಟ್ಸ್ ದ Module 5, ಆಯಿತಾ. ಈ 3 questions ಅಷ್ಟೇ ಇದೆ. ಅದು ಡಿಮೋರ್ಗನ್ಸ್ ಥಿಯರಮ್ ಒಂದು, ಇನ್ಪುಟ್ಸು 3 ಔಟ್ಪುಟ್ಸ್ ಮೇಲೆ ವೇರಿಯಬಲ್ಸ್ ಬರೀರಿ, ಅದಂದ್ರೆ 2 ಕೇಳ್ತಾರೆ, ಇಲ್ಲ ಕೇಳೋದೇ ಇಲ್ಲ. ಎಕ್ಸ್ಪ್ಲೇನ್ ದ ಡಿಸೈನ್ ಹಾಫ್ ಎಡರ್ ಸರ್ಕ್ಯೂಟ್ ಯೂಸಿಂಗ್ ಬೇಸಿಕ್ ಲಾಜಿಕ್ ಗೇಟ್ಸು ಮತ್ತು ನ್ಯೂಮರಿಕಲ್ಸ್ ಅಂತ ಬಂದೇ ಬರುತ್ತೆ. ಸೊ ಇಲ್ಲೇ ಮುಗೀತಲ್ಲ, 7 marks 7 2 14, ಇಲ್ಲ ಒಂದು 6 20 marks ಈಸಿಯಾಗಿ ಆಯಿತು Module 5ಅಲ್ಲಿ. ಸೊ ಈಸಿಲಿ ಯು ಕ್ಯಾನ್ ಪಾಸ್ ಇನ್ ದಿಸ್ ಎಕ್ಸಾಮ್ಸ್, ಆಯಿತಾ. ಸೊ ಇದೆಲ್ಲ ಜಸ್ಟ್ ಒಂದು ಕೇಕ್ ತಿಂದಂಗೆ ಅಷ್ಟೇ. ಸೊ ತುಂಬ ಈಸಿ ಇರುತ್ತೆ. ಆಲ್ ದ ಬೆಸ್ಟ್ ಎಲ್ಲರಿಗೂ. ನಾಳೆ ಎಕ್ಸಾಮ್ ಚೆನ್ನಾಗಿ ಮಾಡಿ. ನಿಮಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮಗೆ ಜಸ್ಟ್ ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ, ಜಾಯ್ನ್ ಆಗೋದು ಇಂಟ್ರೆಸ್ಟೆಡ್ ಇದೆ, ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ ಇದೇ ಥರ ಸಿಗೋಣ ನೆಕ್ಸ್ಟ್